ಪ್ರತಿನಿತ್ಯ ಕಷ್ಟಪಟ್ಟು ರೈತ ಜಮೀನಲ್ಲಿ ಕೆಲಸ ಮಾಡೋ ಜೊತೆಗೆ ಒಂದಿಷ್ಟು ಹೈನುಗಾರಿಕೆಯನ್ನು ಮಾಡಿ ಮಕ್ಕಳ ಎಜುಕೇಷನ್ಗೆ ಹಣ ಮಾಡ್ಕೊಂಡು ಉದ್ದಾರಾಗ್ಲಿಕ್ಕೆ ಮುಂದಾಗ್ತಾರೆ. ಆದರೆ ರೈತರು ಕೂಡ ಮೋಸ ಮಾಡಲಿಕ್ಕೆ ಸೆಕ್ರೆಟರಿ ಮತ್ತು ಹಾಲನ್ನು ತಪಾಸಣೆ ಮಾಡುವಂಥ ಕೇಂದ್ರ ಸಿಬ್ಬಂದಿ ಇರ್ತಾರೆ, ಅವರು ಅನ್ಯಾಯ ಮಾಡ್ತಾ ಇದ್ದಾರೆ. ಯಾವೆಲ್ಲ ರೀತಿ ಅನ್ಯಾಯ ಮಾಡ್ತಾರೆ ಅಂತ ಅವ್ರನ್ನ ಕೇಳೋಣ. ಸರ್, ಏನು ಅನ್ಯಾಯ ಆಗ್ತಿದೆ ತಮಗೆ ಇಲ್ಲಿ? ಸರ, ಇಲ್ಲಿ ಏನು ಅನ್ಯಾಯ ಆಕತ್ತಂದ್ರೆ ಸರ, ಒಬ್ಬ ರೈತ ಹಾಲು ತಂದು ಡೈರಿ ಹಾಕ್ತಾನೆ ರೀ. ಆ ನಂತರ ಅವಂಗೆ ಪ್ಯಾಟ್ ಒಳಗೆ ರೀ ಮುದ್ದ ರೈತಗೆ ಪ್ಯಾಟ್ ಗೊತ್ತಿಲ್ಲ, SNF ಗೊತ್ತಿಲ್ಲ ರೀ. ನಾವು ಸ್ವಲ್ಪ ಗೊತ್ತಿರ ನಾವು ನಮ್ಮ ರೇಟ್ ಹಾಕಿಸ್ಕೊಂಡು ಮನೆ ಹೋಗ್ರಿ. ನಾವು ಗೊತ್ತಿಲ್ಲದ ರೇಟ್ ಏನು ಮಾಡ್ತಾರೆ, ನನ್ನ ಕೂಟ ನನ್ನ ಹಿಂದೆ ಬಂದಾಗ 49 ಹಾಕ್ತಾನೆ ರೇಟ್ ರೀ. ಅವಾಗ ಬೆಳಿಗ್ಗೆ ನಾನು ಬಿಟ್ಟು ಬಂದಂದ್ರೆ ಅವ್ಗೆ 29 ಹಾಕ್ತಾನೆ ರೀ. ಅದ ಹಾಲು ರೀ, ಅದ ಆಕಳ, ಅದ ಹಾಲು, ಅದ ರೈತ. ಈ ಥರ ಅನ್ಯಾಯ ಪ್ರತಿಯೊಬ್ಬರ ರೈತ ಅನ್ಯಾಯ ಆಗತ್ತದ್ರಿ ಇದು. ಆ ನಂತರ ಬೋನಸ್ ಒಳಗೆ ರೀ ಇವರ ಹೆಸರು ಹಾಕಂತ ಅವಶ್ಯಕತೆ ಏನಿದ್ರಿ ಬೋನಸ್ ಅವ್ರಿ. ಈಗ ಹೆಸರಿನಲ್ರಿ ಇವ್ರ ಹೆಸರು ಈಗ ಮೇನ್ ಈಗ 5 ರೂಪಾಯಿ ಪ್ರೋತ್ಸಾಹನ ಬರುತ್ತಲ್ರಿ ಗೌರ್ಮೆಂಟಿಂದ. ಆ ಅಮೌಂಟ್ ಇವ್ರ ಸರಿಪ್ ಮೂಡ್ರಿ ಅಂತಂದ್ರಿ ಅವ ಹಾಲು ಅಳಿಸೋ ಅಂತಕ್ಕಂಥ ಅವನೊಬ್ಬರಿ ಅವನ ಹೆಸರಲ್ಲಿ ಹಾಲು ಜಮಾ ಹಾಕ್ಲಾಕತ್ತಾರೆ ಇವ್ರ ಬೋನಸ್ ರೀ. ಒಂದು ಈಗ ಎಕ್ಸಾಂಪಲ್ 9 ತಿಂಗಳು ತೆಗ್ಸಿದ್ರಿ ನಾವು ಇವಾಗ 24,000 ರೂಪಾಯಿ ಇವನ ಹೆಸರು ಐತ್ರಿ. ಇನ್ನು 24,000 ರೂಪಾಯಿ ಅವ ಹಾಲು ಅಳಿಸೋನ ಹೆಸರು ಐತ್ರಿ. ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಿದಾರ ಮತ್ತು ಎಷ್ಟು ವರ್ಷದಿಂದ ಈ ಥರ ಅಕೌಂಟ್ ಹಣ ಹೋಗ್ತದೆ ಅವ್ರಿಗೆ? ಸರಿಯಾಗಿ ಸರ ಇವ್ರ 30 ವರ್ಷ ಅಂತಾರೆ, ಎಲ್ಲ ಹಿರಿಯರು 30 ವರ್ಷ ಅಂತಾರೆ ರೀ. ನಾ ಮಾಡಕತ್ತಿದ್ರು ಒಂದು 10 ವರ್ಷ ಆತ್ರಿಗೆ. 10 ವರ್ಷದಿಂದ ಇವ್ ಬೆಳೆಯೋದ್ರಿ. ಮತ್ತು ಇವ್ರು ಬಿಟ್ಟು ಯಾರು ಬಂದಿಲ್ಲ ರೀ. ಎಷ್ಟು ಹಣ ಸಂಪಾದನೆ ಮಾಡಿದ್ರೆ? ಹೆಂಗಿದಾರೆ ನಿಮ್ಮ ಊರಾಗವರು? ಸರ, ಹಾಲು ಹಾಕೋ ಮನೆ ನೋಡ್ರಿ, ಅವ್ರ ಮನೆ ನೋಡ್ರಿ. ಹಾಲು ಹಿಂಡಿ ಹಾಕಂತ ಮನೆ ನೋಡ್ರಿ. ಹಾಲು ಅಳಸೋಂಥ ಮನೆ ನೀವು ಇಲ್ಲೇ ಬಾಜು ಅದಾವ್ರಿ, ಮನೆ ದೂರ ಇಲ್ರಿ. ಮತ್ತು ಅವ್ರ ಮನೆ ನೋಡ್ರಿ ಸರ್, ಅವ್ರ ಮನೆ ಸರ್, ನಿಮ್ಗೆ ಗೊತ್ತಾಗ್ಬಿಡ್ತೀರಿ ಅದು. ಒಟ್ಟಾಗಿ ಹೇಳ್ಬೇಕಂದ್ರೆ ಚೆನ್ನಾಗಿರೋ ಹಾಲಿಗೂ ಅದೇ ರೇಟು, ಚೆನ್ನಾಗಿಲ್ಲ ಅಂತ ಹೇಳೋದು ಅವರೇ. ಒಬ್ಬ ರೈತನಿಗೆ ಹೆಚ್ಚು ಹಣ ಕೊಟ್ಟರೆ ಇನ್ನೊಬ್ಬ ರೈತ ಅಂದರೆ ತಿಳಿದೇ ಇರುವಂಥ ಅನಕ್ಷರಸ್ಥರಿಗೆ ಮೋಸ ಮಾಡಿ ಯಾರಾದರೂ ಗಲಾಟೆ ಮಾಡುವಂಥದ್ದು ಅವ್ರಿಗೆ ಹಣ ಕೊಟ್ಟು ಕೆಲಸವನ್ನು ಇಲ್ಲಿ ಸಿಬ್ಬಂದಿ ಮಾಡ್ತಿದ್ರೆ ಅಂತೇಳಿ ಸದ್ಯಕ್ಕೆ ಇಲ್ಲಿ ಜನ ಹೇಳ್ತಿರುವಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಇನ್ನೊಂದು ಎಚ್ಚೆತ್ತ ಜಿಲ್ಲಾಡಳಿತ ಇಂಥ ಅಧಿಕಾರಿಗಳು ಅಥವಾ ಇಂಥ ಸಿಬ್ಬಂದಿ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನೋದು ನಮ್ಮ ಆಸೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಬ್ಬಿ ಜೊತೆ ಮಾರ್ಜಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಸಮಾಧಾನ ಮಾಡ್ಕೋಬೇಕಣ್ಣ. ಏನು ಅವ್ರಿಗೆ ಸರ ಅವ್ರಿಗೆ ಬೋನಸ್ ಜಮಾಗಿ ಸರ್ ಜಮಾಗಿ ಸರ್. ಅಲ್ಲಿಂದ ಇಲ್ಲಿವರೆಗೆ ಒಬ್ಬೊಬ್ಬರಿಗೆ 13,995 ಲೀಟ್ರ್ ಹಾಲು ಜಮಾಗಿ ಸರ್. ಸರ್, ಹಾಲು ಅಳ್ಕೊಳುವ ಸರ್ ನಾಗರಾಜ್ ಬಸಪ್ಪ ತಳವಾರ ಸಹಾಯಕ ಸರ್. ಸರ್, ಅವ್ರಿಗೆ 17,579 ಲೀಟ್ರ್ ಹಾಲು ಜಮಾಗಿ ಸರ್. ಹೌದು ಸರ್, ಇಲ್ಲಿಂದ 2020 ಹ್ಞೂ ಅವ್ರ ಹೆಸರು ಸರ್. ಇಷ್ಟು ಲೀಟ್ರ್ ಹಾಲು ಸಿಗ ಸರ್. ಎಮ್ಮೆ ಕಟ್ಟಲಿ ಸರ್, ಎಮ್ಮೆ ಕಟ್ಟಲಿ ಸರ್. ಆಕೆ ಏನು ಸರ್ ಸರ್ 2020ರಿಂದ ಇಲ್ಲಿವರೆಗೆ ಸರ್ ಒಬ್ಬೊಬ್ಬರಿಗೆ ಸರ್ 13,995 ಸೆಕ್ರೆಟರಿ ಸರ್. ಹಾಲು ಹಾಕೋಣ ಸರ್ ನಾಗರಾಜ್ ಬಸಪ್ಪ ತಳವಾರ ಸಹಾಯಕ ಸರ್. 17,579 ಲೀಟ್ರ್ ಹಾಲು ಜಮಾಗಿದೆ ಸರ್. ಅವನ ಹೆಸರು ಸರ್. ಹಾಂ ಸರ್, ಇದೇ ಪ್ರೂಫ್ ಇದೆ ಸರ್. ಪ್ರತಿನಿತ್ಯ ಕಷ್ಟಪಟ್ಟು ರೈತ ಜಮೀನಲ್ಲಿ ಕೆಲಸ ಮಾಡೋ ಜೊತೆಗೆ ಒಂದಿಷ್ಟು ಹೈನುಗಾರಿಕೆಯನ್ನು ಮಾಡಿ ಮಕ್ಕಳ ಎಜುಕೇಷನ್ಗೆ ಹಣ ಮಾಡ್ಕೊಂಡು ಉದ್ದಾರಾಗ್ಲಿಕ್ಕೆ ಮುಂದಾಗ್ತಾರೆ. ಆದರೆ ರೈತರು ಕೂಡ ಮೋಸ ಮಾಡಲಿಕ್ಕೆ ಸೆಕ್ರೆಟರಿ ಮತ್ತು ಹಾಲನ್ನು ತಪಾಸಣೆ ಮಾಡುವಂಥ ಕೇಂದ್ರ ಸಿಬ್ಬಂದಿ ಇರ್ತಾರೆ, ಅವರು ಅನ್ಯಾಯ ಮಾಡ್ತಾ ಇದ್ದಾರೆ. ಯಾವೆಲ್ಲ ರೀತಿ ಅನ್ಯಾಯ ಮಾಡ್ತಾರೆ ಅಂತ ಅವ್ರನ್ನ ಕೇಳೋಣ. ಸರ್, ಏನು ಅನ್ಯಾಯ ಆಗ್ತಿದೆ ತಮಗೆ ಇಲ್ಲಿ? ಸರ, ಇಲ್ಲಿ ಏನು ಅನ್ಯಾಯ ಆಕತ್ತಂದ್ರೆ ಸರ, ಒಬ್ಬ ರೈತ ಹಾಲು ತಂದು ಡೈರಿ ಹಾಕ್ತಾನೆ ರೀ. ಆ ನಂತರ ಅವಂಗೆ ಪ್ಯಾಟ್ ಒಳಗೆ ರೀ ಮುದ್ದ ರೈತಗೆ ಪ್ಯಾಟ್ ಗೊತ್ತಿಲ್ಲ, SNF ಗೊತ್ತಿಲ್ಲ ರೀ. ನಾವು ಸ್ವಲ್ಪ ಗೊತ್ತಿರ ನಾವು ನಮ್ಮ ರೇಟ್ ಹಾಕಿಸ್ಕೊಂಡು ಮನೆ ಹೋಗ್ರಿ. ನಾವು ಗೊತ್ತಿಲ್ಲದ ರೇಟ್ ಏನು ಮಾಡ್ತಾರೆ, ನನ್ನ ಕೂಟ ನನ್ನ ಹಿಂದೆ ಬಂದಾಗ 49 ಹಾಕ್ತಾನೆ ರೇಟ್ ರೀ. ಅವಾಗ ಬೆಳಿಗ್ಗೆ ನಾನು ಬಿಟ್ಟು ಬಂದಂದ್ರೆ ಅವ್ಗೆ 29 ಹಾಕ್ತಾನೆ ರೀ. ಅದ ಹಾಲು ರೀ, ಅದ ಆಕಳ, ಅದ ಹಾಲು, ಅದ ರೈತ. ಈ ಥರ ಅನ್ಯಾಯ ಪ್ರತಿಯೊಬ್ಬರ ರೈತ ಅನ್ಯಾಯ ಆಗತ್ತದ್ರಿ ಇದು. ಆ ನಂತರ ಬೋನಸ್ ಒಳಗೆ ರೀ ಇವರ ಹೆಸರು ಹಾಕಂತ ಅವಶ್ಯಕತೆ ಏನಿದ್ರಿ ಬೋನಸ್ ಅವ್ರಿ. ಈಗ ಹೆಸರಿನಲ್ರಿ ಇವ್ರ ಹೆಸರು ಈಗ ಮೇನ್ ಈಗ 5 ರೂಪಾಯಿ ಪ್ರೋತ್ಸಾಹನ ಬರುತ್ತಲ್ರಿ ಗೌರ್ಮೆಂಟಿಂದ. ಆ ಅಮೌಂಟ್ ಇವ್ರ ಸರಿಪ್ ಮೂಡ್ರಿ ಅಂತಂದ್ರಿ ಅವ ಹಾಲು ಅಳಿಸೋ ಅಂತಕ್ಕಂಥ ಅವನೊಬ್ಬರಿ ಅವನ ಹೆಸರಲ್ಲಿ ಹಾಲು ಜಮಾ ಹಾಕ್ಲಾಕತ್ತಾರೆ ಇವ್ರ ಬೋನಸ್ ರೀ. ಒಂದು ಈಗ ಎಕ್ಸಾಂಪಲ್ 9 ತಿಂಗಳು ತೆಗ್ಸಿದ್ರಿ ನಾವು ಇವಾಗ 24,000 ರೂಪಾಯಿ ಇವನ ಹೆಸರು ಐತ್ರಿ. ಇನ್ನು 24,000 ರೂಪಾಯಿ ಅವ ಹಾಲು ಅಳಿಸೋನ ಹೆಸರು ಐತ್ರಿ. ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಿದಾರ ಮತ್ತು ಎಷ್ಟು ವರ್ಷದಿಂದ ಈ ಥರ ಅಕೌಂಟ್ ಹಣ ಹೋಗ್ತದೆ ಅವ್ರಿಗೆ? ಸರಿಯಾಗಿ ಸರ ಇವ್ರ 30 ವರ್ಷ ಅಂತಾರೆ, ಎಲ್ಲ ಹಿರಿಯರು 30 ವರ್ಷ ಅಂತಾರೆ ರೀ. ನಾ ಮಾಡಕತ್ತಿದ್ರು ಒಂದು 10 ವರ್ಷ ಆತ್ರಿಗೆ. 10 ವರ್ಷದಿಂದ ಇವ್ ಬೆಳೆಯೋದ್ರಿ. ಮತ್ತು ಇವ್ರು ಬಿಟ್ಟು ಯಾರು ಬಂದಿಲ್ಲ ರೀ. ಎಷ್ಟು ಹಣ ಸಂಪಾದನೆ ಮಾಡಿದ್ರೆ? ಹೆಂಗಿದಾರೆ ನಿಮ್ಮ ಊರಾಗವರು? ಸರ, ಹಾಲು ಹಾಕೋ ಮನೆ ನೋಡ್ರಿ, ಅವ್ರ ಮನೆ ನೋಡ್ರಿ. ಹಾಲು ಹಿಂಡಿ ಹಾಕಂತ ಮನೆ ನೋಡ್ರಿ. ಹಾಲು ಅಳಸೋಂಥ ಮನೆ ನೀವು ಇಲ್ಲೇ ಬಾಜು ಅದಾವ್ರಿ, ಮನೆ ದೂರ ಇಲ್ರಿ. ಮತ್ತು ಅವ್ರ ಮನೆ ನೋಡ್ರಿ ಸರ್, ಅವ್ರ ಮನೆ ಸರ್, ನಿಮ್ಗೆ ಗೊತ್ತಾಗ್ಬಿಡ್ತೀರಿ ಅದು. ಒಟ್ಟಾಗಿ ಹೇಳ್ಬೇಕಂದ್ರೆ ಚೆನ್ನಾಗಿರೋ ಹಾಲಿಗೂ ಅದೇ ರೇಟು, ಚೆನ್ನಾಗಿಲ್ಲ ಅಂತ ಹೇಳೋದು ಅವರೇ. ಒಬ್ಬ ರೈತನಿಗೆ ಹೆಚ್ಚು ಹಣ ಕೊಟ್ಟರೆ ಇನ್ನೊಬ್ಬ ರೈತ ಅಂದರೆ ತಿಳಿದೇ ಇರುವಂಥ ಅನಕ್ಷರಸ್ಥರಿಗೆ ಮೋಸ ಮಾಡಿ ಯಾರಾದರೂ ಗಲಾಟೆ ಮಾಡುವಂಥದ್ದು ಅವ್ರಿಗೆ ಹಣ ಕೊಟ್ಟು ಕೆಲಸವನ್ನು ಇಲ್ಲಿ ಸಿಬ್ಬಂದಿ ಮಾಡ್ತಿದ್ರೆ ಅಂತೇಳಿ ಸದ್ಯಕ್ಕೆ ಇಲ್ಲಿ ಜನ ಹೇಳ್ತಿರುವಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಇನ್ನೊಂದು ಎಚ್ಚೆತ್ತ ಜಿಲ್ಲಾಡಳಿತ ಇಂಥ ಅಧಿಕಾರಿಗಳು ಅಥವಾ ಇಂಥ ಸಿಬ್ಬಂದಿ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನೋದು ನಮ್ಮ ಆಸೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಬ್ಬಿ ಜೊತೆ ಮಾರ್ಜಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಸಮಾಧಾನ ಮಾಡ್ಕೋಬೇಕಣ್ಣ. ಏನು ಅವ್ರಿಗೆ ಸರ ಅವ್ರಿಗೆ ಬೋನಸ್ ಜಮಾಗಿ ಸರ್. ಸರ್, ಅಲ್ಲಿಂದ ಇಲ್ಲಿವರೆಗೆ ಒಬ್ಬೊಬ್ಬರಿಗೆ 13,995 ಲೀಟ್ರ್ ಹಾಲು ಜಮಾಗಿ ಸರ್.
ಸರ್ ಹಾಲು ಅಳ್ಕೊಳುವ ಸರ್ ನಾಗರಾಜ್ ಬಸಪ್ಪ ತಳವಾರ ಸಹಾಯಕ ಸರ್ ಸರ್ ಅವ್ರಿಗೆ 17,579 ಲೀಟ್ರ್ ಹಾಲು ಜಮಾ ಇದೆ ಸರ್. ಹೌದು ಸರ್, ಇಲ್ಲಿಂದ 2020 ಹ್ಞೂ ಅವ್ರ ಹೆಸರು ಸರ್. ಇಷ್ಟು ಲೀಟ್ರ್ ಹಾಲು ಸಿಗುತ್ತೆ ಸರ್. ಎಮ್ಮೆ ಕಟ್ಟಲಿ ಸರ್, ಎಮ್ಮೆ ಕಟ್ಟಲಿ ಸರ್. ಆಕೆ ಏನು ಸರ್ ಸರ್ 2020 ಇಲ್ಲಿವರೆಗೆ ಸರ್ ಒಬ್ಬೊಬ್ಬರಿಗೆ ಸರ್ 13,995 ಸೆಕ್ರೆಟ್ರಿ ಸರ್. ಹಾಲು ಹಾಕೋಣ ಸರ್ ನಾಗರಾಜ್ ಬಸಪ್ಪ ತಳವಾರ ಸಹಾಯಕ ಸರ್ 17,579 ಲೀಟ್ರ್ ಹಾಲು ಜಮಾಗಿದೆ ಸರ್. ಅವನ ಹೆಸರು ಸರ್. ಹೌದು ಸರ್, ಇದೇ ಪ್ರೂಫ್ ಇದೆ ಸರ್. ಪ್ರತಿನಿತ್ಯ ಕಷ್ಟಪಟ್ಟು ರೈತ ಜಮೀನಲ್ಲಿ ಕೆಲಸ ಮಾಡೋ ಜೊತೆಗೆ ಒಂದಿಷ್ಟು ಹೈನುಗಾರಿಕೆಯನ್ನು ಮಾಡಿ ಮಕ್ಕಳ ಎಜುಕೇಷನ್ಗೆ ಹಣ ಮಾಡ್ಕೊಂಡು ಉದ್ಧಾರ ಆಗ್ಲಿಕ್ಕೆ ಮುಂದಾಗ್ತಾರೆ. ಆದರೆ ರೈತರು ಕೂಡ ಮೋಸ ಮಾಡಲಿಕ್ಕೆ ಸೆಕ್ರೆಟರಿ ಮತ್ತು ಹಾಲನ್ನು ತಪಾಸಣೆ ಮಾಡುವಂಥ ಕೇಂದ್ರ ಸಿಬ್ಬಂದಿ ಇರ್ತಾರೆ, ಅವರು ಅನ್ಯಾಯ ಮಾಡ್ತಾ ಇದ್ದಾರೆ. ಯಾವೆಲ್ಲ ರೀತಿ ಅನ್ಯಾಯ ಮಾಡ್ತಾರೆ ಅಂತ ಅವ್ರನ್ನ ಕೇಳೋಣ. ಸರ್, ಏನು ಅನ್ಯಾಯ ಆಗ್ತಿದೆ ತಮಗೆ ಇಲ್ಲಿ? ಸರ ಇಲ್ಲಿ ಏನು ಅನ್ಯಾಯ ಆಕತ್ತ ಸರ, ಒಬ್ಬ ರೈತ ಹಾಲು ತಂದು ಡೈರಿ ಹಾಕ್ತಾನೆ ರೀ. ಆ ನಂತರ ಅವಂಗೆ ಪ್ಯಾಟ್ ಒಳಗ್ರಿ ಮುದ್ದ ರೈತಗೆ ಪ್ಯಾಟ್ ಗೊತ್ತಿಲ್ಲ, SNF ಗೊತ್ತಿಲ್ಲ ರೀ. ನಾವು ಸ್ವಲ್ಪ ಗೊತ್ತಿರ್ರಿ, ನಾವು ನಮ್ಮ ರೇಟ್ ಹಾಕಿಸ್ಕೊಂಡು ಮನೆ ಹೋಗ್ರಿ. ನಾವು ಗೊತ್ತಿಲ್ಲದ ರೇಟ್ ಏನು ಮಾಡ್ತಾರೆ, ನನ್ನ ಕೂಟ ನನ್ನ ಹಿಂದೆ ಬಂದಾಗ 49 ಹಾಕ್ತಾನೆ ರೇಟ್ ರೀ. ಅವ ಬೆಳಿಗ್ಗೆ ನಾನು ಬಿಟ್ಟು ಬಂದಂದ್ರವ ಅವ್ಗೆ 29 ಹಾಕ್ತಾನೆ ರೀ. ಅದ ಹಾಲು ರೀ, ಅದ ಆಕಳ, ಅದ ಹಾಲು, ಅದ ರೈತ. ಈ ಥರ ಅನ್ಯಾಯ ಪ್ರತಿಯೊಬ್ಬರ ರೈತ ಅನ್ಯಾಯ ಆಗತ್ತದ್ರಿ ಇದು. ಆ ನಂತರ ಬೋನಸ್ ಒಳಗ್ರಿ ಇವರ ಹೆಸರು ಹಾಕಂತ ಅವಶ್ಯಕತೆ ಏನಿದ್ರಿ ಬೋನಸ್ ಅವ್ರೆ. ಈಗ ಹೆಸರಿನಲ್ರಿ ಇವ್ರ ಹೆಸರು ಈಗ ಮೇನ್ ಈಗ 5 ರೂಪಾಯಿ ಪ್ರೋತ್ಸಾಹ ಬರುತ್ತಲ್ರಿ ಗೌರ್ಮೆಂಟಿಂದ. ಆ ಅಮೌಂಟ್ ಇವ್ರ ಸರಿಪ್ ಮೂಡ್ರಿ ಅಂತಂದ್ರಿ ಅವ ಹಾಲು ಅಳಿಸೋ ಅಂತಕ್ಕಂಥ ಅವನೊಬ್ಬರಿ ಅವನ ಹೆಸರಲ್ಲಿ ಹಾಲು ಜಮಾ ಹಾಕ್ಲಾಕತ್ತಾರೆ ಇವ್ರ ಬೋನಸ್ ರೀ. ಒಂದು ಈಗ ಎಕ್ಸಾಂಪಲ್ 9 ತಿಂಗಳು ತೆಗ್ಸಿದ್ರಿ ನಾವು ಇವಾಗ 24,000 ರೂಪಾಯಿ ಇವನ ಹೆಸರು ಐತ್ರಿ. ಇನ್ನು 24,000 ರೂಪಾಯಿ ಅವ ಹಾಲು ಅಳಿಸೋನ ಹೆಸರು ಐತ್ರಿ. ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಿದಾರ ಮತ್ತು ಎಷ್ಟು ವರ್ಷದಿಂದ ಈ ಥರ ಅಕೌಂಟ್ ಹಣ ಹೋಗ್ತದೆ ಅವ್ರಿಗೆ? ಸರಿಯಾಗಿ ಸರ ಇವ್ರ 30 ವರ್ಷ ಅಂತಾರೆ, ಇವು ಎಲ್ಲ ಹಿರಿಯರು 30 ವರ್ಷ ಅಂತಾರೆ ರೀ. ನಾ ಮಾಡಕತ್ತಿದ್ರು ಒಂದು 10 ವರ್ಷ ಆತ್ರಿಗೆ. 10 ವರ್ಷದಿಂದ ಇವು ಬೆಳೆಯೋದ್ರಿ. ಮತ್ತು ಇವ್ರು ಬಿಟ್ಟು ಬೇರೆ ಯಾರು ಬಂದಿಲ್ಲ ರೀ. ಎಷ್ಟು ಹಣ ಸಂಪಾದನೆ ಮಾಡಿದ್ರೆ ಹೆಂಗಿದಾರೆ ನಿಮ್ಮ ಊರಾಗವರು? ಸರ ಹಾಲು ಹಾಕೋ ಮನೆ ನೋಡ್ರಿ, ಅವ್ರ ಮನೆ ನೋಡ್ರಿ. ಹಾಲು ಹಿಂಡಿ ಹಾಕಂತ ಮನೆ ನೋಡ್ರಿ, ಹಾಲು ಅಳಸೋಂಥ ಮನೆ ನೀವು ಇಲ್ಲೇ ಬಾಜು ಅದಾವ್ರಿ ಮನೆ, ದೂರ ಇಲ್ರಿ. ಮತ್ತು ಅವ್ರ ಮನೆ ನೋಡ್ರಿ ಸರ್, ಅವ್ನ ಮನೆ ಸರ್, ನಿಮ್ಗೆ ಗೊತ್ತಾಗ್ಬಿಡ್ತೀರಿ ಅದು. ಒಟ್ಟಾಗಿ ಹೇಳ್ಬೇಕಂದ್ರೆ ಚೆನ್ನಾಗಿರೋ ಹಾಲಿಗೂ ಅದೇ ರೇಟು, ಚೆನ್ನಾಗಿಲ್ಲ ಅಂತ ಹೇಳೋದು ಅವರೇ. ಒಬ್ಬ ರೈತನಿಗೆ ಹೆಚ್ಚು ಹಣ ಕೊಟ್ಟರೆ ಇನ್ನೊಬ್ಬ ರೈತ ಅಂದರೆ ತಿಳಿದೇ ಇರುವಂಥ ಅನಕ್ಷರಸ್ಥರಿಗೆ ಮೋಸ ಮಾಡಿ ಯಾರಾದರೂ ಗಲಾಟೆ ಮಾಡುವಂಥದ್ದು ಅವ್ರಿಗೆ ಹಣ ಕೊಟ್ಟು ಕೆಲಸವನ್ನು ಇಲ್ಲಿ ಸಿಬ್ಬಂದಿ ಮಾಡ್ತಿದ್ರೆ ಅಂತೇಳಿ ಸದ್ಯಕ್ಕೆ ಇಲ್ಲಿ ಜನ ಹೇಳ್ತಿರುವಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಇನ್ನೊಂದು ಎಚ್ಚೆತ್ತ ಜಿಲ್ಲಾಡಳಿತ ಇಂಥ ಅಧಿಕಾರಿಗಳು ಅಥವಾ ಇಂಥ ಸಿಬ್ಬಂದಿ ಮೇಲೆ ಕ್ರಮ ಕೈಗೊಳ್ಳಬೇಕು ನಮ್ಮ ಆಸೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಬ್ಬಿ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಸಮಾಧಾನ ಮಾಡ್ಕೋಬೇಕಣ್ಣ. ಏನು ಅವ್ರಿಗೆ ಸರ ಅವ್ರಿಗೆ ಬೋನಸ್ ಜಮಾಗಿ ಸರ್ ಯಾವಾಗ ಸರ್ ಅಲ್ಲಿಂದ ಇಲ್ಲಿವರೆಗೆ ಒಬ್ಬೊಬ್ಬರಿಗೆ 13,995 ಲೀಟ್ರ್ ಹಾಲು ಜಮಾ ಸರ್. ಸರ್ ಹಾಲು ಅಳ್ಕೊಳುವ ಸರ್ ನಾಗರಾಜ್ ಬಸಪ್ಪ ತಳವಾರ ಸಹಾಯಕ ಸರ್. ಸರ್ ಅವ್ರಿಗೆ 17,579 ಲೀಟ್ರ್ ಹಾಲು ಜಮಾ ಇದೆ ಸರ್. ಹೌದು ಸರ್, ಇಲ್ಲಿಂದ 2020 ಹ್ಞೂ ಅವ್ರ ಹೆಸರು ಸರ್. ಇಷ್ಟು ಲೀಟ್ರ್ ಹಾಲು ಸಿಗುತ್ತೆ ಸರ್. ಎಮ್ಮೆ ಕಟ್ಟಲಿ ಸರ್, ಎಮ್ಮೆ ಕಟ್ಟಲಿ ಸರ್. ಆಕೆ ಏನು ಸರ್ ಸರ್ 2020 ಇಲ್ಲಿವರೆಗೆ ಸರ್ ಒಬ್ಬೊಬ್ಬರಿಗೆ ಸರ್ 13,995 ಸೆಕ್ರೆಟ್ರಿ ಸರ್. ಹಾಲು ಹಾಕೋಣ ಸರ್ ನಾಗರಾಜ್ ಬಸಪ್ಪ ತಳವಾರ ಸಹಾಯಕ ಸರ್ 17,579 ಲೀಟ್ರ್ ಹಾಲು ಜಮಾಗಿದೆ ಸರ್. ಅವನ ಹೆಸರು ಸರ್. ಹೌದು ಸರ್, ಇದೇ ಪ್ರೂಫ್ ಇದೆ ಸರ್.